ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಲವಣ ತೈಲಂ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮೊದಲನೇದಾಗಿ ನೋಡುವಂಥದ್ದು ಇತ್ತೀಚೆಗಷ್ಟೇ ಕುಣಿಗಲ್ ತಾಲೂಕು ಹೊಸಪಾಳ್ಯ ಗ್ರಾಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ತೆರಳಿದ್ರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ. ಇಲ್ಲಿ ಬಿಲ್ವ ವೃಕ್ಷ ಪ್ರತಿಷ್ಠಾಪನೆ ಜೊತೆಗೆ ದೀಕ್ಷಾ ಮಹೋತ್ಸವದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಪಾಲ್ಗೊಂಡಿದ್ರು. ಇದೇ ಸಂದರ್ಭದಲ್ಲಿ ಬಿಲ್ವ ವೃಕ್ಷಕ್ಕೆ ಭಕ್ತಿ ಸಮರ್ಪಣೆ ಮಾಡಲಾಯಿತು. ಈ ದೃಶ್ಯಗಳೆಲ್ಲ ಹೇಗಿತ್ತು ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. शांतं दिव्यभोगसमन्वितं
नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः. ವಿಶೇಷವಾಗಿರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಬಿಲ್ವಾರ್ಚನೆ, ಬಿಲ್ವವೃಕ್ಷದ ವಿಶೇಷವಾಗಿರತಕ್ಕಂಥ ಲಿಂಗಧಾರಣೆ, ಜೊತೆಗೆ ಬಿಲ್ವವೃಕ್ಷಕ್ಕೆ ಒಂದು ದೀಕ್ಷೆಯನ್ನು ಕೊಡ್ತಕ್ಕಂಥದ್ದು. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ಅನುಷ್ಠಾನಗಳು ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಚ್ಚುವ ಭಸ್ಮ, ಶಿವನಿಗೆ ಅರ್ಪಣೆ ಮಾಡತಕ್ಕಂತಹ ಬಿಲ್ವಪತ್ರೆ, ಜೊತೆಗೆ ತುಂಬೆ ಹೂವು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವವೃಕ್ಷದ ಒಂದು ಬಿಲ್ವಪತ್ರೆ ಅಷ್ಟು ಪರಮ ಪವಿತ್ರವಾಗಿರತಕ್ಕಂಥದ್ದು. ಅಂತಹ ಒಂದು ಪವಿತ್ರತೆ ಇರತಕ್ಕಂತಹ ಬಿಲ್ವವೃಕ್ಷಕ್ಕೆ ಒಂದು ವಿಶೇಷವಾಗಿರತಕ್ಕಂತಹ ದೀಕ್ಷೆಯನ್ನು ಕೊಟ್ಟು ಇಲ್ಲಿಂದ ಹಾಕುವಂತಹ ಆ ವೃಕ್ಷದಲ್ಲಿ ಬಿಡತಕ್ಕಂತಹ ಬೆಲ್ವೊಂದು ಪ್ರತಿಯೊಂದು ಬಿಲ್ವಪತ್ರೆಯೂ ಸಹಿತ ಶಿವನಿಗೆ ಅರ್ಪಣೆ ಮಾಡುವಂತಹ ವಿಶೇಷವಾದಂತಹ ಕಾಯಕ. ಈ ಕಾಯಕವನ್ನ ಇವತ್ತಿನ ಈ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ನನ್ನ ಆತ್ಮೀಯರು ಹಾಗೂ ವಾಸ್ತುವಿನಲ್ಲಿ ತನ್ನದೇ ಆದಂತಹ ಒಂದಷ್ಟು ಚಾಪುಗಳನ್ನು ಮೂಡಿಸಿ ಸಾಕಷ್ಟು ಜನ ವಾಸ್ತುಗೃಹಗಳಲ್ಲಿ ವಾಸ್ತುವಲ್ಲಿರ್ತಕ್ಕಂತಹ ದೋಷಗಳನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ವಾಸ್ತು ಎಂಬತಕ್ಕಂತಹದ್ದನ್ನ ಯಾರಿಗೂ ಭಯವಿಲ್ದಿರ ಚಿಕ್ಕದಾಗಿ ಚೊಕ್ಕಟವಾಗಿ ಪ್ರತಿಯೊಬ್ಬರು ತಿಳಿಬೇಕಾಗಿರ್ತಕ್ಕಂತಹ ವಾಸ್ತುವಿನ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ ಆರಾಧ್ಯರವರು ನಿರಂತರವಾದಂತಹ ಕಾಯಕವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಅವರ ಸ್ವಗ್ರಾಮದಲ್ಲಿ ವಿಶೇಷವಾಗಿ ಬಿಲ್ವವೃಕ್ಷಕ್ಕೆ ಒಂದು ವಿಶೇಷವಾಗಿರತಕ್ಕಂತಹ ಅನುಷ್ಠಾನವನ್ನು ಮಾಡಿಸಿ ಶಿವಾರಾಧನೆಯನ್ನು ಮಾಡಿ ಈ ಗ್ರಾಮದ ಗ್ರಾಮಸ್ಥರನ್ನೆಲ್ಲರೂ ಸಹಿತ ಒಂದು ಕಡೆ ತರಿಸಿ ಒಂದು ಊರಿನಲ್ಲಿ ಒಂದು ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿದ್ದಾರೆ. ಏನೇ ಆದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ, ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ, ಧರ್ಮದ ವಿಶೇಷತೆ ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗಾಗಿ ಮಹಾಪೂರ್ಣಾವತಿಗೆ ಸಜ್ಜಾಗಿದೆ. ಮಹಾಪೂರ್ಣಾವತಿಗೂ ಮುನ್ನ ಗಣಪನ ಆರಾಧನೆ ಆಯಿತು, ಆದಿತ್ಯಾದಿ ನವಗ್ರಹ ಆರಾಧನೆ ಆಯಿತು, ಸಾಂಬ ಸದಾಶಿವನ ವಿಶೇಷವಾಗಿರತಕ್ಕಂಥ ಅನುಷ್ಠಾನ ಆಗಿದೆ. ಇನ್ನ ನೀವೆಲ್ಲರೂ ಸಹಿತ ಕಾತುರದಿಂದ ಕಾಯ್ತಿರತಕ್ಕಂಥ ಬಿಲ್ವವೃಕ್ಷ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಶಿವನ ಪಾದದಲ್ಲಿ ಇಟ್ಟರೆ 7 ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪಾಪಕರ್ಮಗಳು ದೂರ ಅಂತ ಹೇಳ್ತಾರೆ. ಅಂದ್ರೆ ಆ ಬಿಲ್ವಪತ್ರೆಗೆ ಅಂಥ ಒಂದು ಶಕ್ತಿ ಇದೆ. ಇದು ಪತ್ರೆ ಬರೀ ಶಿವನಿಗೆ ಮಾತ್ರವಲ್ಲ, ಗರ್ಭವನ್ನೇ ಧರಿಸಿರತಕ್ಕಂತಹ, ಗರ್ಭದಲ್ಲೇ ಸಾಕಷ್ಟು ದೋಷಗಳಿರ್ತಕ್ಕಂತಹ ಒಂದು ಸ್ತ್ರೀಗೂ ಸಹಿತ ಔಷಧೋಪಚಾರದಲ್ಲಿ ಈ ಒಂದು ಬಿಲ್ವಪತ್ರೆ ಸಾಕಷ್ಟು ವಿಶೇಷತೆ ಅಂತ ಹೇಳ್ತಾರೆ. ಹಾಗಾಗಿ ಶಿವನ ನಿರ್ಮಾಲ್ಯ ಆ ಬಿಲ್ವಪತ್ರೆಯನ್ನ ಗರ್ಭ ಧರಿಸದಿರತಕ್ಕಂಥ ಸ್ತ್ರೀಯರಿಗೆ ಔಷಧಿ ರೂಪದಲ್ಲಿ ಕೊಡುವಂತಹದ್ದು ಸಹಿತ ನಮ್ಮಲ್ಲಿ ಆಯುರ್ವೇದಿಕಲ್ಲಿ ಒಂದಷ್ಟು ಪದ್ಧತಿಗಳಿದೆ. ಅಂದ್ರೆ ಒಂದು ಬಿಲ್ವವೃಕ್ಷ ಶಿವನಿಗೆ ಎಷ್ಟು ಪ್ರೀತಿಯೋ ಹಾಗೆ ಗರ್ಭ ಧರಿಸದಿರತಕ್ಕಂಥ ಹೆಣ್ಣು ಮಕ್ಕಳಿಗೆ ಔಷಧಿ ರೂಪದಲ್ಲಿ ಕೊಡುವಂತಹ ಒಂದು ದಿವ್ಯ ಔಷಧಿ ಅಥವಾ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಔಷಧಿ ಅಂದ್ರೂ ಅದು ತಪ್ಪಾಗುವುದಿಲ್ಲ. ಅದರಲ್ಲೂ ಸಮೃದ್ಧಿತರವಾಗಿ ಬೆಳೆದಿರತಕ್ಕಂಥ ಚೈತ್ರ ಮಾಸದ ಈ ಶುಭ ಸಂದರ್ಭದಲ್ಲಿ ಹಚ್ಚ ಹಸಿರಿನಿಂದ ಕೂಡಿರತಕ್ಕಂತಹ ಬಿಲ್ವವೃಕ್ಷವನ್ನು ದರ್ಶನ ಮಾಡೋದಿದೆಯಲ್ಲ, ಅದೇ ಬಹಳ ವಿಶೇಷ. ನಾವು ನೋಡ್ತಾ ಇದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಕುಣಿಗಲ್ ತಾಲೂಕು ಹೊಸಪಾಳ್ಯ ಗ್ರಾಮಕ್ಕೆ ತೆರಳಿ ಅಲ್ಲಿ ಬಿಲ್ವ ವೃಕ್ಷ ವಿಶೇಷ ಪೂಜಾನುಷ್ಠಾನದಲ್ಲಿ ಪಾಲ್ಗೊಂಡಂತಹ ದೃಶ್ಯಗಳನ್ನು ಮತ್ತು ದೀಕ್ಷಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದಂತಹ ದೃಶ್ಯಗಳನ್ನು ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಬಿಲ್ವ ವೃಕ್ಷಕ್ಕೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ದಾರೆ. ಆ ಪೂಜಾರಾಧನೆಯಲ್ಲಿ ನಾವು ಕೂಡ ಪಾಲ್ಗೊಳ್ಳೋಣ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ತ್ರಿಶಾಖೈಃ ಬಿಲ್ವಪತ್ರೈಶ್ಚ अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणम् कोटिकन्या महादानं तिलपर्वतकोटयः काञ्चनं शैलदानेन एकबिल्वं शिवार्पणम् काशीक्षेत्रनिवासं च कालभैरवदर्शनम् प्रयागे माधवं दृष्ट्वा एकबिल्वं शिवार्पणम् इन्दुवारे व्रतं स्थित्वा निराहारो महेश्वर नक्तं हौष्यामि देवेश ಏಕಬಿಲ್ವಂ ಶಿವಾರ್ಪಣಂ. ವಿಶೇಷವಾಗಿರ್ತಕ್ಕಂಥ ವೃಕ್ಷದ ಅನುಷ್ಠಾನ. ವೃಕ್ಷಗಳಿಗೂ ಜೀವ ಇದೆ, ವೃಕ್ಷಗಳು ಮಾತಾಡುತ್ತೆ, ನಮ್ಮ ಕಷ್ಟವನ್ನು ಆಲಿಸುತ್ತೆ. ನಾವು ಹೇಳುವಂತಹ ನಮ್ಮ ಸಮಸ್ಯೆಗಳಿಗೆ ಪ್ರತಿಯಾಗಿ ಆ ಕಷ್ಟ ಪರಿಹಾರಕ್ಕಾಗಿ ನಿಂತಿರ್ತಕ್ಕಂತಹ ದೈವ ವೃಕ್ಷಗಳು ಸಾಕಷ್ಟು ಇದೆ.
ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಒಂದು ಅಶ್ವತ್ಥ ವೃಕ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಅಶ್ವತ್ಥ ವೃಕ್ಷದಲ್ಲಿ ಅಂತಹ ಶಕ್ತಿ ಇದ್ದಾಗ ಬಿಲ್ವ ವೃಕ್ಷ ಅದನ್ನು ಮೀರಿರ್ತಕ್ಕಂಥದ್ದಾಗಿದೆ. ಅಶ್ವತ್ಥ ಬೃಹತ್ ಮಟ್ಟದ ವೃಕ್ಷ, ಬಿಲ್ವ ವೃಕ್ಷ ಶಿವನಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಶಿವನ ಅರ್ಧಾಂಗಿಗೂ ಸಹಿತ ಅಂದರೆ ಗಿರಿಜೆಗೂ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಬಿಲ್ವ ವೃಕ್ಷ. ಇಂತಹ ವೃಕ್ಷ ಒಂದು ದತ್ತ ವೃಕ್ಷ, ಅಂದರೆ ದತ್ತಾತ್ರೇಯರಿಗೆ ಸಹಿತ ಔದುಂಬರ ವೃಕ್ಷ, ದತ್ತಾತ್ರೇಯರಿಗೆ ಔದುಂಬರ ವೃಕ್ಷ, ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂತಹ ಅಶ್ವತ್ಥ ವೃಕ್ಷ, ಹಾಗೆ ಶಿವನಿಗೆ ಬಿಲ್ವ ವೃಕ್ಷ, ಹರಿಹರ ಬ್ರಹ್ಮಾದಿಗಳು ಸಹಿತ ವಾಸ ಮಾಡತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೃಕ್ಷಗಳಿದೆ. ಇದು ದೈವ ವೃಕ್ಷ, ದೇವರ ವೃಕ್ಷ, ದೇವರ ಸಾನ್ನಿಧ್ಯಕ್ಕೆ ಮೀಸಲಾಗಿರ್ತಕ್ಕಂಥ ವೃಕ್ಷ. ಇದರೊಳಗಿರ್ತಕ್ಕಂತಹ ಒಂದೊಂದು ಪತ್ರೆಗಳು ಸಹಿತ ಶಿವನ ಪಾದವನ್ನು ಸೇರಿದಾಗ ಈ ವೃಕ್ಷಕ್ಕೂ ಧನ್ಯ. ಈ ಹೂವನ್ನ ಅಥವಾ ಈ ಒಂದು ಪತ್ರೆಯನ್ನ ಕಿತ್ತು ಭಗವಂತನ ಪಾದಕ್ಕೆ ನಾವು ಅರ್ಪಣೆ ಮಾಡಿದಾಗ ನಮ್ಮ ನಿಮ್ಮೆಲ್ಲರ ಜೀವನವೇ ಪಾವನ. ಅಂತಹ ವಿಶೇಷವಾಗಿರ್ತಕ್ಕಂತಹ ದೈವ ವೃಕ್ಷ ಬಿಲ್ವ ವೃಕ್ಷದ ಈ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ದೀಕ್ಷಾ ಮಹೋತ್ಸವ. ಈ ಮಹೋತ್ಸವ ನನ್ನ ಆತ್ಮೀಯರಾದಂತಹ ಆರಾಧ್ಯರವರು ಮತ್ತು ಅವರ ಕುಟುಂಬ ಪರಿವಾರ ಬಹಳ ಅಚ್ಚುಕಟ್ಟಾಗಿ ಈ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರನ್ನೂ ಸಹಿತ ಒಗ್ಗೂಡಿಸಿಕೊಂಡು ನಡೆಸ್ತಿರ್ತಕ್ಕಂತಹ ಇವತ್ತಿನ ಈ ಶಿವಾರಾಧನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ. ದೀಕ್ಷಾ ಮಹೋತ್ಸವ ಬಿಲ್ವ ವೃಕ್ಷ ವಿಶೇಷ ಪೂಜಾನುಷ್ಠಾನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಪಾಲ್ಗೊಂಡಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ವಿಶೇಷವಾದಂತಹ ಹೋಮ ಕಾರ್ಯವನ್ನು ಸಲ್ಲಿಸಲಾಯಿತು. ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂತಹ ಮಹಾ ಸಂಕಲ್ಪದೊಂದಿಗೆ ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರು ಸಲ್ಲಿಸಿದ್ರು. ಇದಾದ ನಂತರ ಪೂರ್ಣಾಹುತಿಯನ್ನು ನೆರವೇರಿಸಲಾಯಿತು. ಬನ್ನಿ ಹಾಗಿದ್ರೆ ಪೂರ್ಣಾಹುತಿ ಮತ್ತು ಹೋಮ ಕಾರ್ಯದ ದೃಶ್ಯಗಳು ಹೇಗಿತ್ತು ನೋಡ್ಕೊಂಡು ಬರೋಣ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುದತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಚರಂ ಯಾಯಾತವತಯಾನೋ ರುದ್ರಮೃಡಯ. ಯಾತೆ ರುದ್ರ
रुद्रशिवा तनोरघोरा पापकाशिनी तया नस्तनुपाशन्तमया गिरिशन्ताभिजाकशीः यामिषुम् गिरिशन्तहस्ते बिभर्ष्यस्तवे शिवाङ्गिरित्रताम् कुरु माहि पुंसीः पुरुषम् जगत् शिवेन वचसा त्वा गिरिशाच्छा वदामसि यथा नः सर्वमिज्जगदयक्ष्मगुम् सुमना असतो अध्यवोचदधिभक्ता प्रथमो दैव्योऽभिषको अहीगुश्च सर्वान् जम्भजन् सर्वाश्च यादुधान्यः असौ यस्ताम्रो अरुण उत बभ्रुः सुमङ्गलः ये माम् रुद्राभियो ಇವತ್ತು ಬಿಲ್ವ ವೃಕ್ಷಕ್ಕೆ ಲಿಂಗಧಾರಣ ಅನುಷ್ಠಾನ. ಬಿಲ್ವ ವೃಕ್ಷವೇ ಬಹಳ ವಿಶೇಷ. ಅಂತಹದ್ರಲ್ಲಿ ಅಲ್ಲಿ ಒಂದು ಲಿಂಗ ಸಾನ್ನಿಧ್ಯ ಇದೆ, ಆ ಶಿವಲಿಂಗನ ಸಾನ್ನಿಧ್ಯ ಅಲ್ಲಿದೆ ಅಂದಾಗ ಅದಕ್ಕೆ ಮತ್ತಷ್ಟು ಶಕ್ತಿಯೇ ಸರಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಧರ್ಮದ ಒಂದಷ್ಟು ವಿಶೇಷತೆ ಬಹಳ ಇರ್ತಕ್ಕಂಥದ್ದು. ಒಬ್ಬ ಭಾರತದ ಒಬ್ಬ ನಾರಿ ಬೆಳಗ್ಗೆದ್ದು ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷಣವಾಗೊಂದು ಶಿವಾರಾಧನೆ, ಶಿವದೇವನ ಪ್ರಾರ್ಥನೆ ಜೊತೆಗೆ ಮಾಡಿರ್ತಕ್ಕಂಥ ಅಥವಾ ಕಾಸಿರ್ತಕ್ಕಂಥ ಒಂದಷ್ಟು ಗೋಕ್ಷೀರ ಹಸುವಿನ ಹಾಲನ್ನು ಭಗವಂತನಿಗೆ ನೈವೇದ್ಯ ಮಾಡಿ 4 ಜನಕ್ಕೆ ಕೊಟ್ಟು ತೃಪ್ತಳಾದ್ಲು ಅಂದರೆ ಅವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅಂತ ಇದೆ. ಅಂದರೆ ಒಂದು ಹೆಣ್ಣು ಮನೆಯಲ್ಲಿ ನಿತ್ಯ ಕರ್ಮಾನುಷ್ಠಾನಗಳನ್ನು ಮೊದಲು ಸಂಸ್ಕೃತಿ ಸಂಪ್ರದಾಯ ಪ್ರತಿಯೊಂದರ ಒಂದು ಅರ್ಥಗರ್ಭಿತವಾದಂತಹ ಮನೆಯ ಸುಂದರವಾದಂತಹ ಒಂದು ನಡೆಗೆ ಮೂಲ ಕಾರಣ ಒಂದು ಹೆಣ್ಣು. ಅಂತಹ ಒಂದು ಹೆಣ್ಣು ಪ್ರತಿನಿತ್ಯದ ಕಾಯಕದಲ್ಲೂ ತನ್ನ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡಿ ತನ್ನ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸಂಸ್ಕಾರದ ಪಾಠವನ್ನು ಅರಿತು ಆ ಸಂಸ್ಕಾರದ ಪಾಠ ಪ್ರವಚನವನ್ನು ಮಾಡಿದ್ದೇ ಆದರೆ ಆ ಕುಟುಂಬ ಯಾವತ್ತಿಗೂ ವಿಶೇಷವಾಗಿರುತ್ತೆ. ಅಂತಹ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಒಂದು ಕುಟುಂಬ ಸಂಪೂರ್ಣವಾಗಿ ಶಿವಾರಾಧನೆ, ಶಿವನ ದೇವತಾ ಅರ್ಚನೆ ಜೊತೆಗೆ ಭಗವಂತರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಬಿಲ್ವಾರ್ಚನೆ, ಆ ಬಿಲ್ವ ಪತ್ರೆಗೆ ಒಂದು ವಿಶೇಷವಾದಂಥ ಒಂದು ಸ್ಥಾನಮಾನ, ಒಂದು ವೃಕ್ಷವನ್ನು ಹಾಕಿ ವೃಕ್ಷ ಸಂರಕ್ಷಣೆಯನ್ನು ಮಾಡಿ ವೃಕ್ಷದಿಂದ ಒಂದಷ್ಟು ಪ್ರಬುದ್ಧಮಾನಕ್ಕೆ ಬಂದ ನಂತರ ಆ ವೃಕ್ಷದಲ್ಲಿ ಒಂದು ಫಲ ಬಿಟ್ಟಾದ ನಂತರ ಆಗ ಅದಕ್ಕೆ ದೀಕ್ಷೆಯನ್ನು ಕೊಡುವಂತಹ ಕಾಯಕ ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ. ಈ ಸೃಷ್ಟಿನಲ್ಲಿ ಪ್ರತಿಯೊಂದು ಅಣುರೇಣ ತೃಣಕಾಷ್ಟವೂ ಭಗವಂತನ ಅಧೀನವೇ. ಭಗವಂತನ ಸೃಷ್ಟಿಯೇ. ಸೃಷ್ಟಿಕರ್ತ ಬ್ರಹ್ಮ ತಾನು ಏನೆಲ್ಲ ಸೃಷ್ಟಿಸಿದ್ದಾನೆ, ಜೊತೆಗೆ ಶಿವನ ಸಾನ್ನಿಧ್ಯದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಹಚ್ಚುವ ಭಸ್ಮದಿಂದ ಹಿಡಿದು ಭಸ್ಮಾರ್ಚನೆ ಜೊತೆಗೆ ಬಿಲ್ವಾರ್ಚನೆ, ತುಂಬೆ ಹೂವು, ಸ್ವಾಮಿಯ ಮುಂದೆ ನಿರಂತರವಾಗಿ ನಡೆಸುವಂತಹ ಓಂ ನಮಃ ಶಿವ ಎಂಬತಕ್ಕಂಥ ಆ ಶಿವಮಂತ್ರ ಎಲ್ಲವೂ ಸಹಿತ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ನಡೆಸುವಂತಹ ಹಾಕುವಂತಹ ಪ್ರತಿಯೊಂದು ಹೆಜ್ಜೆಯೂ ಸಹಿತ ಸರ್ವಂ ಶಿವಮಯಂ, ಎಲ್ಲವೂ ಶಿವನಿಗೆ ಅರ್ಪಣೆ ಆಗ್ತಕ್ಕಂಥದ್ದು, ಎಲ್ಲವೂ ಶಿವನಿಗೆ ಸಮರ್ಪಿಸ್ತಕ್ಕಂಥದ್ದು. ಅಂತಹ ಶಿವಾರಾಧನೆ ಮಾಡುವಂಥ ಇವತ್ತಿನ ಕಾಯಕ ಸದ್ಯೋಜಾತಂ ವಾಮದೇವ ಅಘೋರ ತತ್ಪುರುಷೇಷಾಣ ರೂಪಿಣಿ ನಮೋ ನಮಃ. ಸದ್ಯೋಜಾತಂ ಪ್ರಬದ್ಧಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ಭವೇವ ವೇನಾದಿ ಭವೇವ ವಸ್ತುಮಾಂ ಭವೋದ್ಭವಾಯ ನಮಃ ಹೇಳುವಂತಹ ವೇದ ಮಂತ್ರಗಳು, ಮಾಡುವಂತಹ ಪೂಜಾನುಷ್ಠಾನ, ಹಚ್ಚಿರುವಂತಹ ಭಸ್ಮ ಎಲ್ಲವೂ ಶಿವನಿಗೆ ತೃಪ್ತಿ. ಹಾಗಾಗಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕವನ್ನು ಈ ಗ್ರಾಮದಲ್ಲಿ ನಡೆಸ್ತಿರ್ತಕ್ಕಂಥದ್ದು ಬಹಳ ಸಂತೋಷ. ಇದು ಲೋಕ ಕಲ್ಯಾಣಾರ್ಥವಾಗಿ, ಅದರಲ್ಲೂ ಇವತ್ತಿನ ಈ ಶುಭ ಮುಹೂರ್ತದಲ್ಲಿ, ಅದರಲ್ಲೂ ಚೈತ್ರ ಮಾಸದ ಈ ಶುಭ ಗಳಿಗೆಯಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಲ ಉಂಟಾಗಲಿ ಅಂತ ನನ್ನ ಆರಾಧ್ಯ ದೇವತೆನ ಸಹಿತ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಡಾಕ್ಟರ್ ಮಹರ್ಷಿ ಆನಂದ್ ಗುಜ್ ಅವರು ವಸಂತಪುರದಲ್ಲಿ ಇರುವಂತಹ ಭಕ್ತರೊಬ್ಬರ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ತೆರಳಿದ್ರು. ಅಲ್ಲಿ ವಿಶೇಷವಾದಂತಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ದೃಶ್ಯಗಳನ್ನ ಬನ್ನಿ ಹಾಗಿದ್ರೆ ನಾವೀಗ ನೋಡ್ಕೊಂಡು ಬರೋಣ. ಏಕದಂತಾಯಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾಧಪದೇ ನಮೋ ಗಣಪದೇ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಸರ್ವವಿಘ್ನನಾಶನೇ ನಮಸ್ತೆ ಶುಸ್ತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ವಸಂತಪುರದ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಭವಾನಿ ಶಂಕರರ ಆಲಯದಲ್ಲಿ ಇವತ್ತಿನ ದಿವಸ ನಡೆದಿರತಕ್ಕಂಥ ಈ ಒಂದು ವಿಶೇಷವಾದ ಕಾರ್ಯಕ್ರಮ, ಅದರಲ್ಲೂ ವಿನಾಯಕನ ಈ ವಿಶೇಷವಾಗಿರ್ತಕ್ಕಂಥ ಗಣಹೋಮವನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾದಂತಹ ಕಾರ್ಯಕ್ರಮ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ವಿಶೇಷವಾಗಿ ಸ್ವಾಮಿಗೆ ಪೂರ್ಣಾಹುತಿ ನಡೀತಿದೆ. ಪೂರ್ಣಾಹುತಿ ಕಾಲ ಆದ ನಂತರ ಗಣಪನಿಗೆ ನಡೀತಿರ್ತಕ್ಕಂತಹ ಒಂದು ಅನುಗ್ರಹ ಅಂದರೆ ಗಣಪನಿಗೆ ನಡೀತಕ್ಕಂಥ ಮಹಾಮಂಗಳಾರತಿ, ತೀರ್ಥಪ್ರಸಾದ, ಬಂದಿರತಕ್ಕಂಥ ಸಾಕಷ್ಟು ಜನ ಭಕ್ತರು, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹ ಪಡೆಯಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಆಗಮಿಸ್ತಾರೆ. ಅಂತಹದರಲ್ಲಿ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮೊದಲು ಗಣಪನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗಣಹೋಮವನ್ನು ನಡೆಸ್ತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದ ಒಂದು ವೈಶಿಷ್ಟ್ಯತೆ ವಿಶೇಷತೆಯಾಗಿರ್ತಕ್ಕಂಥ ಗಣಪತಿಯ ಅನುಗ್ರಹ ಪಡೆಯಲಿಕ್ಕಾಗಿ ಬಂದಿರತಕ್ಕಂಥ ಭಕ್ತರು ಸಾಕಷ್ಟು ಜನ ಋತ್ವಿಜರು ಎಲ್ಲರ ಸಮ್ಮುಖದಲ್ಲಿರತಕ್ಕಂಥ ಗಣಹೋಮವನ್ನು ದರ್ಶನ ಮಾಡೋದೇ ಒಂದು ಮಹಾಭಾಗ್ಯ. ಏಕದಂತಾಯಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಸಹಸ್ರ ಮೋದಕ ಹೋಮ ಹಾಗೂ ಪವಮಾನ ಹೋಮವನ್ನು ಸಹಿತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಧೂರಿತವಾಗಿ ನಡೆದಿದೆ. ಗಣಪನ ದರ್ಶನವನ್ನು ಮಾಡೋಣ. ಮಹಾಗಣಪತಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ. ಒಳ್ಳೆಯದಾಗಲಿ. ವಯಸ್ಸಿಗೆ ಹಾಗೂ ಅನುಭವಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನು ನೀಡುವಂತಹ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಅಂತಹ ಸಂಸ್ಕೃತಿಯಲ್ಲಿ ಯಾರು
60 ಸಂವತ್ಸರಗಳ ಚಕ್ರವನ್ನ ತನ್ನ ಜೀವನದಲ್ಲಿ ಪೂರ್ತಿಗೊಳಿಸುತ್ತಾರೋ ಅವರು ಇತರರಿಗೆಲ್ಲ ಮಾರ್ಗದರ್ಶಕರಾಗಿ ಜೀವನವನ್ನು ಮಾಡಿರುತ್ತಾರೆ ಎಂಬುದು ನಮ್ಮೆಲ್ಲರ ಒಂದು ನಂಬಿಕೆ. ಶ್ರೀ ಪಾರ್ಥಸಾರಥಿಯವರ ಷಷ್ಠ್ಯಬ್ದ ಪೂರ್ತಿ ಮಹೋತ್ಸವವು ಇವತ್ತು ನಡೀತಾ ಇದೆ. ಗುರು ಹಿರಿಯರೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಎಂಬುದಾಗಿ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಾವು ವಯಸ್ಸಿನ ಮೌಲ್ಯವನ್ನು ತಿಳಿಯುವಂತಹ ಹಾಗೂ ಹಿರಿಯರ ಅನುಭವದ ಸಂಪತ್ತಿನ ಸಾರವನ್ನು ನಾವು ಪಡ್ಕೊಳ್ಳುವಂತಹ ಒಂದು ಪುಣ್ಯವಾದಂತಹ ಕಾರ್ಯವು ಇದಾಗಿದೆ. ತಮ್ಮೆಲ್ಲರ ಆಶೀರ್ವಾದಗಳು ನಮ್ಮ ಮೇಲಿರಲಿ ಎಂಬುದಾಗಿ ನಮ್ಮ ಕೋರಿಕೆಗಳು ಹಾಗೂ ಶುಭಾಶಯಗಳು. ಅರ್ಚಕ ವೃತ್ತಿಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಶಿವಸ್ವಾಮಿಗಳ ಒಂದು ಪುತ್ರರಾಗಿ ತಮ್ಮ ಜೀವನದಲ್ಲಿ 60 ಸಂವತ್ಸರಗಳನ್ನು ವಸಂತಗಳನ್ನು ಕಳೆದಿರತಕ್ಕಂತಹ ಶ್ರೀಯುತ ಪಾರ್ಥಸಾರಥಿಯವರು ತಮ್ಮ ಷಷ್ಠಬ್ದಿ ಪೂರ್ತ ಮಹೋತ್ಸವವನ್ನು ಇಂದು ಮತ್ತು ನಾಳೆ ಹಮ್ಮಿಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಬಹಳಷ್ಟು ಮಹನೀಯರುಗಳು ಇಲ್ಲಿ ಆಗಮಿಸಿ ಅವರ ಬಂಧುಗಳು, ಮಿತ್ರರು, ವ್ಯವಹಾರಕ್ಕೆ ಸಂಬಂಧಪಟ್ಟಿರತಕ್ಕಂಥವರು ಹಾಗೂ ಆಶ್ರಮವಾಸಿಗಳು ಆಗಿರತಕ್ಕಂಥವರು ಬಹಳಷ್ಟು ಜನಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಸದ್ಯದಲ್ಲಿ ಆನಂದ ಗುರೂಜಿಯವರು ಸಹ ಇಲ್ಲಿಗೆ ಆಗಮಿಸಿ ಅವರಿಗೆ ಶುಭವನ್ನು ಕೋರಿದ್ದಾರೆ. ಈ ಒಂದು ವಸಂತಪುರ ದಿವ್ಯ ಕ್ಷೇತ್ರ ಏನಿದೆ ಇದು ಅತ್ಯಂತ ಪುಣ್ಯಪ್ರದವಾಗಿರತಕ್ಕಂತಹ ಕ್ಷೇತ್ರ. ಇದು ವಸ್ತುತಃ ಈ ಭವಾನಿ ಶಂಕರ ದೇವಸ್ಥಾನ ಹಾಗೂ ಪಕ್ಕದಲ್ಲಿರತಕ್ಕಂಥ ವಸಂತ ವಲ್ಲಭರಾಯ ಸ್ವಾಮಿ ಇದು ಹರಿಹರ ಕ್ಷೇತ್ರವು ಅಂತ ಹೇಳ್ತೀವಿ. ಇಲ್ಲಿ ಪ್ರಸ್ತುತ ಭವಾನಿ ಶಂಕರ ದೇವಸ್ಥಾನ ಇದು ಮೂಲತಃ ಶಿವಾಜಿ ಮಹಾರಾಜನ ಕಾಲದ ದೇವಸ್ಥಾನ. ಶಿವಾಜಿ ಮಹಾರಾಜನ ಗುರುಗಳು ಸಮರ್ಥರಾಮದಾಸರು ಅಂಬಾಭವಾನಿ ಔಪಾಸಕರು ಚರಿತ್ರೆಯಲ್ಲಿ ಬರುತ್ತೆ. ಆಗ ಅವರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪಕ್ಕದಲ್ಲಿರತಕ್ಕಂಥ ಅಂಬಾಭವಾನಿ, ಪ್ರಸನ್ನ ಪಾರ್ವತಿ, ಸಮರ್ಥರ ಪ್ರತಿಷ್ಠೆ. ತದನಂತರದಲ್ಲಿ ಇದು ಶಿಥಿಲವಾಗಿರತಕ್ಕಂತಹ ದೇವಸ್ಥಾನವನ್ನು ಪೇಶ್ವೆ ಕಾಲದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ರು. ಆಗ ಕಾಶಿಯಿಂದ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠೆ ಮಾಡಿದ್ರು. ಆಗ ಈಶ್ವರನಿಗೆ ಭವಾನಿ ಶಂಕರ ಅಂತ ವಿಶೇಷವಾಗಿರ್ತಕ್ಕಂಥ ನಾಮಾಂಕಿತವನ್ನು ಕೊಟ್ಟು ಅಲ್ಲಿಂದ ಇದು ಭವಾನಿ ಶಂಕರ ಅಂತ ಪ್ರಸಿದ್ಧಿಯಾಗಿ ದೇವಸ್ಥಾನ ಬಹಳ ಅಭಿವೃದ್ಧಿಯ ಪಥದಲ್ಲಿ ನೀಡುತ್ತಾ ಬರ್ತಾ ಇದೆ. ದೇವನಹಳ್ಳಿಯ ವಿಜಯಪುರದಲ್ಲಿ ಇರುವಂತಹ ಮುತ್ಯಾಲಮ್ಮ ದೇವಿ ದೇವಸ್ಥಾನಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ತೆರಳಿದ್ರು. ಅಲ್ಲಿ ಅಮ್ಮನವರಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನ, ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ದೃಶ್ಯಗಳೆಲ್ಲ ಹೇಗಿತ್ತು ನೋಡ್ಕೊಂಡು ಬರೋಣ. ಬಾರಮ್ಮ ಬಾರಮ್ಮ ಮುತ್ಯಾಲಮ್ಮ ನೀನು ನಗುಮೊಗವ ತೋರುತ್ತ ತಾಯಿ ಹರಸು ಬಾಮ್ಮ. ಬಾರಮ್ಮ ಬಾರಮ್ಮ ಮುತ್ಯಾಲಮ್ಮ ನೀನು
ನಗುಮೊಗವ ತೋರುತ್ತ ತಾಯಿ ಹರಸು ಬಾಮ. ಓಂಕಾರ ರೂಪಿ ನೀನು ಮುತ್ಯಾಲಮ್ಮ, ಶಾಂತರೂಪಿ ದೇವಿ ನೀನು ಮುತ್ಯಾಲಮ್ಮ. ಸುಖದಾತೆ ವರದಾತೆ ನಗುತ್ತ ಬಾಮ್ಮ, ಬಾರಮ್ಮ ಬಾರಮ್ಮ ಮುತ್ಯಾಲಮ್ಮ ನೀನು ನಗುಮೊಗವ ತೋರುತ್ತ ತಾಯಿ ಹರಸು ಬಾಮ್ಮ. ನಿನ್ನ ನಾ ಪೂಜಿಸಿ ನಿನ್ನ ನಾ ಪ್ರಾರ್ಥಿಸಿ ನಿನ್ನ ಗಾನವನ್ನು ನಾ ಪಾಡಿ ನಿತ್ಯ ಭಜಿಸುವೆ. ನಿನ್ನ ನಾ ಪೂಜಿಸಿ ನಿನ್ನ ನಾ ಪ್ರಾರ್ಥಿಸಿ ನಿನ್ನ ಗಾನವನ್ನು ನಾ ಪಾಡಿ ನಿತ್ಯ ಭಜಿಸುವೆ. ಪಾಪವನು ನೀ ಕಳೆಯಮ್ಮ ಮುತ್ಯಾಲಮ್ಮ, ಪುಣ್ಯವನು ನೀ ನೀಡಮ್ಮ ಜಗದ ಅಮ್ಮ. ಬಾನು ಭೂಮಿ ಎಲ್ಲವೂ ನಿನ್ನ ಕರುಣೆಯು ತಾನೆ, ನಿನ್ನ ಕರುಣೆಯ ಕಿರಣ ಬಾಳಲಿ ತುಂಬಿ ಸಲಹಲು ಬಾರಮ್ಮ. ಮನದಲ್ಲಿ ಮನೆಯಲ್ಲಿ ನಿರುತ್ತ ನೆನೆಸಿ ಕರುಣೆಯ ತೋರಮ್ಮ. ಸುಖ ಶಾಂತಿಯು ತುಂಬುತ್ತ ಭಕ್ತಿಯ ಪಥದಲ್ಲಿ ನಮ್ಮನ್ನು ನಡೆಸಮ್ಮ. ಬಾರಮ್ಮ ಬಾರಮ್ಮ ಮುತ್ಯಾಲಮ್ಮ ನೀನು ನಗುಮೊಗವ ತೋರುತ್ತ ತಾಯಿ ಹರಸು ಬಾಮ್ಮ. ಂಕರಾಸನಗರ್ಭ್ಯತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ಪ್ರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ ಜಾತವೇದಸೇ ಸುರ್ವಾಂ ಸೋಮರಾದಿತೋ ನಿದಹಾತಿ ವೇದಾಃ ಸನಃಪರ್ಷತದುರ್ಗಾರ್ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮವಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಈಗ ತಾವು ನೋಡ್ತಾ ಇರ್ತಕ್ಕಂಥ ಗ್ರಾಮ ದೇವತೆ ಹಾಗೂ ತಾಯಿ ಮುತ್ಯಾಲಮ್ಮಳ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಈ ಸಾನ್ನಿಧ್ಯಕ್ಕೆ ಸಾಕಷ್ಟು ಇತಿಹಾಸ ಇದೆ. ಪುಟ್ಟ ಗ್ರಾಮದಲ್ಲಿ ಬೃಹತ್ ಮಟ್ಟದ ಆಲಯ ನೋಡಲಿಕ್ಕೆ ಚಿಕ್ಕದಾದರೂ ಗರ್ಭಗುಡಿಯಲ್ಲಿ ಕೂತಿರ್ತಕ್ಕಂಥ ತಾಯಿ ಬಹಳಷ್ಟು ದೊಡ್ಡ ಮನಸ್ಸಿನಲ್ಲೇ ಕೂತಿರ್ತಕ್ಕಂಥವಳು, ಬರ್ತಕ್ಕಂತಹ ಭಕ್ತರನ್ನ ಹರಿಸ್ತಾ ಇರತಕ್ಕಂಥದ್ದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ನನ್ನ ಆರಾಧ್ಯ ದೇವತೆಯಾಗು. ಪ್ರತಿನಿತ್ಯದ ಕಾಯಕದಲ್ಲಿ ನನ್ನ ಪ್ರತಿ ಕ್ಷಣದಲ್ಲೂ ಸಹಿತ ತಾಯಿ ನಾನು ಪ್ರಾರ್ಥನೆ ಮಾಡ್ತಿರ್ತೇನೆ. ಈ ಆಲಯಕ್ಕೂ ನನಗೂ ಒಂದು ಅವಿನಾಭಾವ ಸಂಬಂಧ. ನನಗೆ 12 ವರ್ಷ ಇದ್ದಾಗ ಆಗ ನಾನು ಈ ಆಲಯಕ್ಕೆ ಬಂದು ದರ್ಶನ ಮಾಡಿ ಹೋಗಿದ್ದೆ. ಅಂದಿನಿಂದ ಇಂದಿನವರೆಗೂ ನಾನು ಪ್ರತಿ ಉಸಿರಲ್ಲ ಕಣದಲ್ಲೂ ಸಹಿತ ನಾನು ತಾಯಿನ ಆರಾಧನೆ ಮಾಡುತ್ತಿದ್ದೇನೆ. ಹಾಗೆ ತಾಯಿ ಮುತ್ಯಾಲಮ್ಮಳ ವಿಶೇಷವಾಗಿರುವ ಸಾನ್ನಿಧ್ಯವನ್ನ ಇವತ್ತು ತಾವು ದರ್ಶನ ಮಾಡುತ್ತಿದ್ದೇನೆ. ಈ ತಾಯಿಯ ಸಾನ್ನಿಧ್ಯಕ್ಕೆ ಇವತ್ತಿನ ದಿವಸಕ್ಕೆ ಅಂದ್ರೆ ಪ್ರತಿ ವರ್ಷವೂ ನಡೀತಕ್ಕಂತಹ ಜಾತ್ರಾ ಮಹೋತ್ಸವ ಅಂತಲೋ ಅಥವಾ ಚಿಕ್ಕದಾದಂತಹ ಒಂದು ಉತ್ಸವ ಅಂತಲೋ, ಹಾಗೆ ಊರಿನ ಪ್ರಮುಖರೆಲ್ಲರೂ ಸೇರಿ ಅನ್ನದಾಸೋಹವನ್ನು ನಡೆಸುವಂತಹ ವಿಶೇಷವಾದಂತಹ ಕೈಂಕರ್ಯ ಅಂತಲೋ ಸಾಕಷ್ಟು ನಡೆಯುತ್ತೆ. ಪ್ರತಿ ಶುಕ್ರವಾರ, ಮಂಗಳವಾರ, ರಾಹುಕಾಲಗಳಲ್ಲಿ ಅಥವಾ ಪೌರ್ಣಮಿ ಅಮಾವಾಸ್ಯೆಗಳಲ್ಲೂ ಸಹಿತ ಇಲ್ಲಿ ನಡೆಯುವಂತಹ ವಿಶೇಷವಾದ ಸೇವೆ ಇದೆ. ಹಾಗೆ ಬರ್ತಕ್ಕಂತಹ ಭಕ್ತರು ಅವರ ಪ್ರಶ್ನೆಗಳೇನೇ ಇದ್ರೂ ಆ ಪ್ರಶ್ನೆಗಳನ್ನು ಭಗವತಿಯ ಸಾನ್ನಿಧ್ಯದಲ್ಲಿಟ್ಟಾಗ ಆ ತಾಯಿ ಮೌನದಿಂದಲೇ ಉತ್ತರಿಸ್ತಾಳೆ. ಅವರ ಕೋರಿಕೆಗಳನ್ನ ಶೀಘ್ರವಾಗಿ ಸಿದ್ಧಿಸ್ತಾಳೆ. ಏನೇ ಆದರೂ ಶಕ್ತಿ ದೇವತೆ ಅಂತಹ ದೇವಿಯ ಸಾನ್ನಿಧ್ಯದಲ್ಲಿ ಇವತ್ತು ದರ್ಶನಕ್ಕೆ ನಾನು ಬಂದಿದ್ದೇನೆ. ನನ್ನ ಪೂರ್ವಾರ್ಜಿತ ಪಾಪಕರ್ಮಗಳು ಏನೇ ಇದ್ರೂ ಎಲ್ಲವೂ ದೂರ ಆಗಬೇಕು. ಹಾಗೆ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರ ಪೂರ್ವಾರ್ಜಿತ ಪಾಪಕರ್ಮಗಳು ಬೇಗ ದೂರ ಆಗಿ ಭಗವತಿಯ ಸಂಪೂರ್ಣ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೀನಿ. ತಾವೆಲ್ಲರೂ ನನ್ನ ಕರಹಸ್ತದಲ್ಲಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಕುಮವನ್ನ ದರ್ಶನ ಮಾಡ್ತಿದ್ದೀರಿ. ಈ ಕುಂಕುಮ
ತಾವೇ ತಮ್ಮ ಸ್ವಹಸ್ತದಿಂದ ದೇವಿಗೆ ಸಮರ್ಪಣೆ ಮಾಡ್ತಿದ್ದೀವೇನೋ ಎಂಬಂತ ರೀತಿಯಲ್ಲಿ ನಿಮ್ಮ ಮನಸ್ಸಂಕಲ್ಪ ಆಗಬೇಕು. ಹಾಗಾಗಿ ಶುಭಾಭ್ಯಾಂ ಶುಭೇ ಪೂರ್ವೋಚ್ಛರಿತ ಇವಂ ಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತು ದೇವಿನ ಪ್ರಾರ್ಥನೆ ಮಾಡಿ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ತಾಯಿಯ ಸಾನ್ನಿಧ್ಯದಲ್ಲಿ ಒಂದು ನಾಮಾರ್ಚನೆಯನ್ನು ಮಾಡೋಣ. ಅಂಬಾ ಓಂ ರಚಿತಾಚರ ಶೃಂಗಾಗ್ರ ಮಧ್ಯಸ್ಥಾಯಿ ನಮೋ ನಮಃ ಹಿಮಾಚಲ ಮಹಾಪಾವನಂ ಸುತಾಯಿ ನಮೋ ನಮಃ ಶಂಕರಾರ್ಧಾಂಗ ಪಂಚಜೀವ ಹರಿ ನಮೋ ನಮಃ ಲಗನ್ ಸಮುದ್ರ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಖುಷಿಯವರು ಅಮಾವಾಸ್ಯೆ ಪ್ರಯುಕ್ತ, ಹುಣ್ಣಿಮೆ ಪ್ರಯುಕ್ತ ಯಾವುದಾದರೊಂದು ವಿಶೇಷ ಅನುಷ್ಠಾನವನ್ನ, ತಂತ್ರಸಾರವನ್ನ ಹೇಳ್ಕೊಡ್ತಾ ಇರ್ತಾರೆ. ಆ ಮೂಲಕ ನಾವು ನಮ್ಮ ಕಷ್ಟಗಳಿಂದ ಹೇಗೆ ದೂರ ಆಗ್ಬೋದು, ಹೇಗೆ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇರ್ತಾರೆ. ಇನ್ನು ಮಾಟ ಮಂತ್ರ ಆಗಿದೆ ಅನ್ನುವಂಥ ಅನುಮಾನ, ಗೊಂದಲಗಳಿದ್ರೆ ಅದನ್ನ ಹೇಗೆ ನಿವಾರಿಸಿಕೊಳ್ಳಬಹುದು, ಒಂದು ಅನುಷ್ಠಾನವನ್ನ, ತಂತ್ರಸಾರವನ್ನ ಮಾಡೋದ್ರ ಮುಖಾಂತರ ಅನ್ನೋದನ್ನ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೋಡೋಣ. ತಂತ್ರಸಾರಕ್ಕೆ ಬೇಕಾಗಿರುವಂತಹದ್ರಲ್ಲಿ ಪ್ರಧಾನ ಪಾತ್ರ ವಹಿಸುವಂತಹದ್ದು ಈ ಒಂದು ಬಾಳೆಮೊಗ್ಗು. ಈ ಬಾಳೆಮೊಗ್ಗು ನೋಡಿ, ಬಾಳೆಹಣ್ಣಿನಿಂದ ಬೀಜ ಬರೋದಿಲ್ಲ, ಬಾಳೆಹಣ್ಣು ಭೂಮಿಗಾಕರೆ ಗಿಡ ಹುಟ್ಟೋದಿಲ್ಲ. ಆದರೆ ಈ ಒಂದು ಮೊಗ್ಗಿನಿಂದ ಸಾಕಷ್ಟು ಫಲಾಫಲಗಳಿದೆ. ಅದಕ್ಕೆ ಭಗವಂತನಿಗೆ ಬಹಳ ಪ್ರೀತಿ. ಬಾಳೆಹಣ್ಣಾಗ್ಲಿ, ಬಾಳೆ ಎಲೆ ಆಗಲಿ, ಬಾಳೆ ದಿಂಡಾಗ್ಲಿ ಅಥವಾ ಬಾಳೆ ಹೂವು, ಇದರೊಳಗಿರ್ತಕ್ಕಂಥ ಮೊಗ್ಗು ಎಲ್ಲವೂ ಸಹಿತ ಭಗವಂತನಿಗೂ ಪ್ರೀತಿ, ಹಾಗೆ ಮನುಷ್ಯನ ಆರೋಗ್ಯಕ್ಕೂ ಸಮಂಜಸವಾಗಿರ್ತಕ್ಕಂಥದ್ದು. ಅದರ ತಂತ್ರಸಾರಗಳಲ್ಲಿ ಬಾಳೆ ದಿಂಡಿನಲ್ಲಿ ಒಂದು ಬಟ್ಲಡಿಕೆಯನ್ನು ಚುಚ್ಚಿದ್ರೆ, ಬಟ್ಲಡಿಕೆಯನ್ನು 3 ದಿವಸದ ಕಾಲ ಬಾಳೆ ದಿಂಡಲ್ಲಿಟ್ಟು ಅದನ್ನು ಆಹಾರದಲ್ಲಿ ತೆಗೆದುಕೊಂಡ್ರೆ ಅದರ ಫಲಾಫಲ ಏನು ಎಂಬತಕ್ಕಂಥದ್ದನ್ನು ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಒಬ್ಬ ಪುರುಷನಿಗೆ ಪುರುಷತ್ವವನ್ನು ವೃದ್ಧಿ ಮಾಡುವಂತಹದ್ರಲ್ಲಾಗ್ಲಿ ಅಥವಾ ಸಂತಾನಕ್ಕೆ ಬೇಕಾಗಿರುವಂತಹ ಒಂದಷ್ಟು ಔಷಧಿ ಗುಣಗಳಾಗ್ಲಿ ಆ ಒಂದು ಬಾಳೆ ಮರ ಮತ್ತು ಬಟ್ಲಡಿಕೆಯಲ್ಲಿ ಅಂತಹ ಶಕ್ತಿ ಇದೆ. ಹಾಗಿರಬೇಕಾದ್ರೆ ಈ ಬಾಳೆ ಮೊಗ್ಗು ಎಂಬತಕ್ಕಂಥದ್ದು ಇದೆಯಲ್ಲ, ಈ ಮೊಗ್ಗಲ್ಲಿ ಮತ್ತಷ್ಟು ಶಕ್ತಿ ಇದೆ. ಇದರ ಅಂಗಾರ ಅಂದ್ರೆ ಇದರ ರಕ್ಷೆ, ಇದನ್ನ ಸುಟ್ಟು ಕರಕು ಮಾಡಿ ಇದನ್ನ ರಕ್ಷೆಯಾಗಿಟ್ಕೊಂಡ್ರೆ ದೃಷ್ಟಿದೋಷ ದೂರ ಆಗತ್ತೆ, ಮನುಷ್ಯನಿಗೆ ಬರುವಂತಹ ಕೆಲವಷ್ಟು ಸಂಕಟಗಳು ದೂರ ಆಗತ್ತೆ. ಯಾರೇ ತಂತ್ರಸಾರವನ್ನು ಮಾಡಿದ್ರೂ ಆ ತಂತ್ರಸಾರ ಆಗಿಂದಾಗ್ಲೇ ದೂರ ಆಗತ್ತೆ. ಅಂದ್ರೆ ಈ ಬಾಳೆ ಮೊಗ್ಗಿನ ಎಲೆಯನ್ನ ನೆರಳಲ್ಲಿ ಒಣಗಿಸಬೇಕು, ಒಣಗಿದ ನಂತರ ಈ ಕಾಯಕವನ್ನು ಮಾಡಬೇಕು, ಆಗ ಇದರ ಫಲ ಸಾಕಷ್ಟು ಅಂತ ಹೇಳ್ತಾರೆ. ಏನೇ ಆದರೂ ಬಾಳೆ ಮರ, ಬಾಳೆ ಹೂವು, ಬಾಳೆ ಮರದ ದಿಂಡು, ಹಾಗೆ ಬಾಳೆ ಮರದ ಮೊಗ್ಗು ಇದೆಲ್ಲವೂ ಬಹಳ ವಿಶೇಷವೇ. ಇದಿಷ್ಟು ಒಂದಾದ್ರೆ ಇದರೊಳಗಡೆ ಮೊಗ್ಗಿರುತ್ತೆ, ಸಣ್ಣ ಸಣ್ಣದಾದಂತಹ ಬಾಳೆ ಮರಗಳಿರುತ್ತೆ, ಅಂದ್ರೆ ಬಾಳೆಯ ಮೊಗ್ಗಿದೆ, ಅದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ. ಈಗ ತಾವು ನೋಡ್ತಾ ಇದ್ದೀರಿ, ಇದು ಬಾಳೆಯ ಒಳಭಾಗದಲ್ಲಿರ್ತಕ್ಕಂಥದ್ದು. ಇದು ಸಹಿತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದಿರ ಹೆಣ್ಣು ಮಕ್ಕಳ ಋತುವಿನ ಕಾಲದಲ್ಲಿ ಬರುವಂತಹ ಸಂಕಟಗಳನ್ನು ದೂರ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದಿರ ಯಾರಾದರೂ ತಂತ್ರಸಾರವನ್ನು ಮಾಡಿದ್ರೆ, ವಾಸ್ತುಗೃಹಕ್ಕೆ ತಂತ್ರಸಾರವೇನವರು ಮಾಡಿದ್ದು ಆ ವಾಸ್ತುಗೃಹ ಸಾಕಷ್ಟು ಸಮಸ್ಯೆಗಳು ಹೊತ್ತಿದ್ರೆ, ಅಲ್ಲಿ ನೆಮ್ಮದಿ ಕಾಣದಿರ ಇದ್ರೆ ಹಾಗೂ ಸಹಿತ ಈ ಒಂದು ಮೊಗ್ಗುಗಳಿಂದ ಅದಕ್ಕೆ ಪರಿಹಾರವನ್ನು ಹುಡುಕೊಳ್ಬಹುದು. ಆದರೆ ಇದನ್ನು ಮಾಡುವ ಕ್ರಮ ಬಹಳ ವಿಶೇಷವಾಗಿರುತ್ತೆ, ಸ್ವಲ್ಪ ತಂತ್ರಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದ್ರೆ ಅಥರ್ವಣದಲ್ಲಿ ಇವೆಲ್ಲವೂ ಸಹಿತ ಬಹಳ ಹೇಳಿ ಮಾಡಿರ್ತಕ್ಕಂಥದ್ದು. ಆದರೆ ಇದರ ಒಂದು ತಂತ್ರಸಾರವನ್ನು ಮಾಡಬೇಕಾದ್ರೆ ಇದಕ್ಕೆ ಜಾಲಿ ಮುಳ್ಳು ಬಹಳ ಅವಶ್ಯಕತೆ ಇದೆ. ಜಾಲಿ ಮುಳ್ಳು ಬಹಳ ಅವಶ್ಯಕತೆ ಇದೆ. ಅದರಲ್ಲೂ ಶತ್ರುಗಳು ಯಾರು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕಾದ್ರೆ ಈ ಸಾಮಾನ್ಯಕ್ಕೆ ಹಂದಿ ಮುಳ್ಳು ಅಂತ ಸಿಗುತ್ತೆ. ಅದು ಮಾರ್ಕೆಟಲ್ಲಿ ಮಾರೋಂಗಿಲ್ಲ ಇವಾಗ, ಯಾಕೆಂದ್ರೆ ಅದನ್ನ ಸಂಪೂರ್ಣವಾಗಿ ಅರಣ್ಯದಲ್ಲಿರ್ತಕ್ಕಂಥ ಆ ಪ್ರಾಣಿಗಳಾದ್ರಿಂದ ಅದನ್ನ ಮಾರಾಟಕ್ಕೆ ಸಿಗೋಂಗಿಲ್ಲ, ಮಾರಬಾರದು. ಆದರೆ ಎಲ್ಲಾದರೂ ಈ ಕಾಡು ಜನಗಳು ಅಥವಾ ಒಂದಷ್ಟು ಜನ ಕಾಡಲ್ಲಿ ಪ್ರವೇಶ ಮಾಡಿ ಓಡಾಡುವಾಗ ಅದು ಸಿಕ್ಕಂತ ಕಾಲ, ಆ ಒಂದು ಮುಳ್ಳು ಏನು ಸಿಗುತ್ತಲ್ಲ, ಸಿಕ್ಕಂತಹವರಿಗೆ ಇಂತಹ ತಂತ್ರಗಳಿಂದ ಕೆಲವು ದೋಷಗಳ ಪರಿಹಾರ ಅಂತ ಹೇಳ್ತಾರೆ.
ಪುಂಸವನ ಶಾಸ್ತ್ರದಲ್ಲೂ ಹಂದಿ ಮುಳ್ಳಿನ ಪ್ರಯೋಗ ಇದೆ. ಆದರೆ ಇದೆಲ್ಲವೂ ಕೆಲವು ಧರ್ಮ ಸೂಕ್ಷ್ಮಗಳು, ಧರ್ಮಶಾಸ್ತ್ರ ಪ್ರಕಾರ ಇರತಕ್ಕಂಥದ್ದು. ಆದರೆ ಇವತ್ತು ನಾನು ನಿಮಗೆ ತಿಳಿಸುವಂತಹ ಕ್ರಮ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಬಾಳೆ ಮರದಿಂದ, ಅಂದರೆ ಬಾಳೆ ಹೂವಿನಿಂದ ಅಥವಾ ಬಾಳೆ ಮೊಗ್ಗಿನಿಂದ ಮಾಡುವಂಥ ತಂತ್ರಸಾರ. ಆದರೆ ಈ ರೇಖೆಯಲ್ಲಿ, ಅಂದರೆ ಬಾಳೆ ಮೊಗ್ಗಿನ ಈ ಎಲೆಯಿಂದ ಆ ಎಲೆಯ ಮೇಲೆ ಬರ್ಕೊಳ್ಬೋದಾದಂತಹ ಬರೀಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ. ಹಾಗೆ ಅರಳಿ ಮರದ ಎಲೆ ನಿಮಗೆ ಗೊತ್ತು. ಅರಳಿ ಮರ ಸಾರ್ವತ್ರಿಕವಾಗಿ ಎಲ್ಲಾ ಕಾಯಕದಲ್ಲೂ ಸಿಗುವಂತಹದ್ದು. ಅದರಲ್ಲೂ ಈ ಹೊಸ ಚಿಗುರು ಬರುವಂತಹ ಕಾಲ, ಈಗ ಹೊಸ ಚಿಗುರು ಬರುವಂತಹ ಕಾಲ, ಅರಳಿ ಮರದ ಎಲೆಯಲ್ಲೂ ಅಷ್ಟೇ ಪರಮ ಪವಿತ್ರವಾಗಿರತಕ್ಕಂತಹ ತಂತ್ರಸಾರಗಳಿದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಆ ವೃಕ್ಷರಾಜನಿಗೆ ಈ ಒಂದು ಬೃಹತ್ ಬೆಟ್ಟದ ವೃಕ್ಷದಲ್ಲಿ ಹರಿಹರ ಬ್ರಹ್ಮಾದಿಗಳು ಸಹಿತ ಅಲ್ಲಿ ವಾಸ ಇರ್ತಾರೆ, ಬ್ರಹ್ಮ ರಾಕ್ಷಸರೂ ವಾಸ ಇರ್ತಾರೆ. ಅದಕ್ಕಾಗಿ ಬೆಳಿಗ್ಗೆ ಹೊತ್ತು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಸಂಜೆ ಸಾಮಾನ್ಯಕ್ಕೆ ವೃಕ್ಷಗಳ ಹತ್ರ ಯಾರೂ ಹೋಗೋದಿಲ್ಲ. ಬೆಳಿಗ್ಗೆ ಸೂರ್ಯ ಉದಯಿಸುವಂತಹ ಕಾಲ, ಆಗ ಪ್ರದಕ್ಷಿಣಾ ನಮಸ್ಕಾರ ಸಾಕಷ್ಟು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು ಅಂತ ಸಾಕಷ್ಟು ಧರ್ಮಶಾಸ್ತ್ರಗಳು ಹೇಳುತ್ತೆ. ಇನ್ನ ಅರಳಿ ಮರದ ಎಲೆ ಆಯಿತು. ಇನ್ನು ಕಡಲೆಕಾಳು ನೀರಲ್ಲಿ ನೆಂದಿರ್ತಕ್ಕಂಥದ್ದು ಅಂತ ನಾವು ಹೇಳಿದ್ವಿ. ನಾವು ಮೊನ್ನೆನೇ ನೀರಲ್ಲಿ ನೆನೆಸಿದ್ರಿಂದ ಇದು ಮೊಳಕೆನೂ ಬಂದ್ಬಿಟ್ಟಿದೆ. ಯಾಕೆಂದ್ರೆ 3 ದಿನಗಳಿಂದ ಇದರ ಕ್ರಮವನ್ನು ನಾನು ತಿಳಿಸ್ತಾ ಬಂದಿದ್ದೇನೆ. ಯಾಕೆಂದ್ರೆ ಮೊಳಕೆ ಬರಬೇಕಾದ್ರೆ 1 ದಿವಸ 2 ದಿವಸ ಆಗಲೇಬೇಕು. ಹಾಗಾಗಿ ನಾವು 3 ದಿವಸದ ಮುಂಚಿತವಾಗಲೇ ನೀರಿಗೆ ಹಾಕ್ಬಿಟ್ಟಿದ್ವಿ. ಅದರಿಂದ ಮೊಳಕೆ ಬಂದಿದೆಮ್ಮ, ಬಹಳ ವಿಶೇಷವಾಗಿದೆ. ಈ ಒಂದು ಕಡಲೆಕಾಳು ಈ ತಂತ್ರಸಾರಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಕಡಲೆಕಾಳೇ ನೈವೇದ್ಯ ಯಾಕೆ ಅಂದ್ರೆ ಇದರ ಹಿನ್ನೆಲೆ ಒಂದಿದೆ, ಇದಕ್ಕೆ ಸಂಬಂಧಪಟ್ಟಂತ ಒಂದು ತಂತ್ರ ಇದೆ. ಈ ಕಡಲೆಕಾಳು ಸಹಿತ ಸಾಮಾನ್ಯವಾದ್ದಲ್ಲ. ಕಡಲೆಕಾಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ತಂತ್ರಸಾರಗಳು ಸಹಿತ ಅಷ್ಟೇ ವಿಶೇಷ. ಹಾಗೆ ತಂತ್ರಸಾರಗಳನ್ನ ತಿಳಿದಿರ್ತಕ್ಕಂಥವ್ರಿಗೆ ಇದರ ಕ್ರಮ ಏನು ಅಂತ ಬಹಳ ಈಸಿಯಾಗಿ ಗೊತ್ತಾಗುತ್ತೆ. ಆದರೆ ಕೆಲವು ತಂತ್ರಗಳನ್ನ ನಾನು ಈ ವೇದಿಕೆಯಲ್ಲಿ ಹೇಳೋದು ಅಷ್ಟು ಸಮಂಜಸವಲ್ಲ. ಯಾಕೆಂದ್ರೆ ನಾವು ಒಂದು ಒಳ್ಳೇದಾಗ್ಲಿ, ಒಳ್ಳೆ ಮಾರ್ಗದಲ್ಲಿರಲಿ, ಇರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬಂದರೆ ಸಾಕಪ್ಪ, ಮನುಷ್ಯ ನೆಮ್ಮದಿಯಾಗಿರ್ಬೋದು ಅಂತ ನಮ್ಮ ಚಿಂತನೆ ಇದ್ರೆ ಅದನ್ನು ಬೇರೊಂದು ಮಾರ್ಗದಲ್ಲಿ ಆಲೋಚನೆ ಮಾಡಿ ಅದನ್ನು ಬೇರೆ ಸ್ವಂತ ಪ್ರಯೋಗಕ್ಕಾಗಲಿ ಅಥವಾ ಸ್ವಂತ ಅನುಕೂಲಕ್ಕಾಗಿ ಮಾಡಿಕೊಂಡು ಅದನ್ನು ಬೇರೆ ತರ ಆಲೋಚನೆ ಮಾಡುವಂಥವ್ರು ಒಂದಷ್ಟು ಜನ ಇದ್ದಾರೆ. ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೂ ನಾವು ಬಹಳಷ್ಟು ಹಲ್ಲು ಬಿಗಿಡಬೇಕು ಮತ್ತು ಮಾತಲ್ಲಿ ಯೋಚನೆ ಮಾಡಬೇಕು. ಮಾತಾಡುವ ಒಂದಷ್ಟು ರಹಸ್ಯಗಳಿಗೆ ಅಲ್ಲೊಂದು ಫಿಲ್ಟರ್ ಇಟ್ಬಿಟ್ಟೆ ಮಾತಾಡಬೇಕು. ಫಿಲ್ಟರ್ ಇಲ್ದಿರ ನಾವು ಮಾತಾಡಿದ್ರೆ ಅಥವಾ ಮಾತಿನ ಬಗ್ಗೆ ನಾವು ಯೋಚನೆ ಮಾಡದಿರ ಇರ್ತಕ್ಕಂಥ ರಹಸ್ಯಗಳನ್ನು ಸಂಪೂರ್ಣವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಟ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಎಷ್ಟು ಬೇಕು, ಯಾವುದು ಬೇಕು, ಯಾವುದರಿಂದ ಸಮಸ್ಯೆ ಇಲ್ಲ, ನೀವು ಮಾಡಿದ್ರೂ ಅದು ಏನಾಗಬೇಕೋ ಅಷ್ಟೇ ಆಗಬೇಕು ಅನ್ನೋ ಚಿಂತನೆ ಮಾಡಿ ನಾವು ನಿಮ್ಮ ಮುಂದೆ ಕೆಲವೆಷ್ಟು ರಹಸ್ಯಗಳನ್ನು ತಂದಿಡ್ತಿದ್ದೀವಿ. ಇನ್ನು ಇವತ್ತಿನ ಈ ತಂತ್ರಸಾರಕ್ಕೆ ಬೇಕಾಗಿರುವಂತಹದ್ದು 4 ದೀಪಗಳು. ಇಲ್ಲಿ ತಾವು ನೋಡ್ತಿದ್ದೀರಿ, ಈಗ ಆಲ್ರೆಡಿ 4 ದೀಪಗಳು ಮಣ್ಣಿನ ಹಣತೆಯಲ್ಲಿ ಸಿದ್ಧತೆ ಆಗಿದೆ. ಇನ್ನು ಔದುಂಬರ ಚಕ್ಕೆ ಅಂತ ಹೇಳಿದ್ದೆ. ಔದುಂಬರ ಚಕ್ಕೆ ಮತ್ತು ಪಾರಿಜಾತ ಚಕ್ಕೆ ನೋಡಿ, ಪಾರಿಜಾತ ವೃಕ್ಷದ ಚಕ್ಕೆಯನ್ನು ಸಹಿತ ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೀವಿ. ನನ್ನ ಬಲಹಸ್ತದಲ್ಲಿರ್ತಕ್ಕಂಥದ್ದು ಪಾರಿಜಾತ, ಎಡಹಸ್ತದಲ್ಲಿರ್ತಕ್ಕಂಥದ್ದು ಔದುಂಬರ ಚಕ್ಕೆ. 2 ಚಕ್ಕೆಗಳು ಇಲ್ಲಿ ನಮ್ಮ ಮುಂದೆ ಇದೆ. ಹಾಗೆ ಅಪ್ಪಟವಾದಂತಹ ಅರಿಶಿಣ ಅಂತ ಹೇಳಿದ್ದೆ. ಅರಿಶಿಣವನ್ನು ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೀವಿ. ತಾವು ಸಹಿತ ಅರಿಶಿಣವನ್ನು ಸಿದ್ಧತೆ ಮಾಡ್ಕೊಳ್ಳಿ. ಇನ್ನು ಮರ್ಲ ಮಾತಂಗಿ, ಶಿವಲಿಂಗ ಬೀಜ, ಪುರುಷಲಿಂಗ ಬೀಜ, ಹಾಗೆ ಆಕರ್ಷಣಾ ಯಂತ್ರ, ಹಾಗೆ ಯಾವುದೇ ಮಂತ್ರ ತಂತ್ರ ಯಂತ್ರವಿಲ್ಲದಿರ ಬರೀ ವನಮೂಲಿಕೆಯನ್ನ ತಂತ್ರದಲ್ಲಿ ಉಪಯೋಗಿಸಿ ಇದರ ಕಾರ್ಯಸಿದ್ಧಿಯನ್ನು ಹೇಗೆ ಮಾಡ್ಕೋಬಹುದು ಎಂಬತಕ್ಕಂಥದ್ದನ್ನು ಈಗಾಗಲೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ತಿಳಿಸ್ತೀನಿ. ಆದರೂ ಈ ಮರ್ಲ ಮಾತಂಗಿಗೆ ಸರಿಸಾಟಿಯಾದಂತಹ ವನಸಿರಿ ಮತ್ತೊಂದಿಲ್ಲ. ಇದು ಹಳ್ಳಿಗಳ ಕಡೆ ಸಿಗುತ್ತೆ, ಸಾಕಷ್ಟು ಕಡೆ ಮಾರ್ಗ ಮಧ್ಯಗಳಲ್ಲಿ ಸಿಗುತ್ತೆ. ಇದರ ಹಣ್ಣು ಕೆಂಪು ವರ್ಣದ್ದಾಗಿರುತ್ತೆ, ಬೇಲಿಗಳಲ್ಲಿ ಬೆಳ್ಕೊಂಡು ಹೋಗಿರುತ್ತೆ, ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಆದರೆ ಮಾರುಕಟ್ಟೆಗೆ ಇದು ಬರುವಷ್ಟರೊಳಗಾಗಿ ಗ್ರಾಮ್ ಲೆಕ್ಕಕ್ಕೆ ಬಂದ್ಬಿಡುತ್ತೆ. ನೋಡಿ, ಅಲ್ಲಿ ಯಥೇಚ್ಛವಾಗಿ ಸಿಗುವ ಪದಾರ್ಥ, ಆದರೆ ಇದರ ಬೆಲೆ ಮತ್ತು ಇದರ ತಂತ್ರ, ಇದರಲ್ಲಿರ್ತಕ್ಕಂಥ ವಿದ್ಯಾರಹಸ್ಯವನ್ನು ನಾವು ತೆಗೆದಿಟ್ಟಾಗ ಇದು ಮಾರುಕಟ್ಟೆಗೆ ಕಾಲಿಟ್ಟ ಮೇಲೆ ಇದನ್ನು ಗ್ರಾಮ್ ಲೆಕ್ಕ ಕೊಡಬೇಕು ಅಂತ ಅಲ್ಲಿನ ವ್ಯಾಪಾರಸ್ಥರು ಹೇಳ್ತಾರೆ. ಅಂದ್ರೆ ಇದರ ಬೆಲೆ ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು, ಇದರ ಕಾಯಕ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನು ಇದೆಲ್ಲವೂ ಆಯಿತು. 4 ಹಳದಿ ಕಲರ್ ಹೂ. ಕನಕವರ್ಣಂ ಕನಕಮಾಲ್ಯಾಂಬರಧರಂ ಕನಕಗಂಧಾನುಲೇಪನಂ ಕನಕಾಶ್ವ ಕನಕಶ್ಚತ್ರ ಧ್ವಜರಥಾಕಾರ ಶೋಭಿತಂ. ಅಂದ್ರೆ ಗುರುವಿಗೆ ಅನುಕೂಲವಾಗಿರ್ತಕ್ಕಂಥದ್ದು, ಅಂದ್ರೆ ಗುರುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಹಳದಿ ಕಲರ್ ಪುಷ್ಪ. ಈ 4 ಹೂಗಳು ಇವತ್ತಿನ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ 4 ಹಳದಿ ಕಲರ್ ಹೂ, ಔದುಂಬರ ಚಕ್ಕೆ ಮತ್ತು ಪಾರಿಜಾತ ಚಕ್ಕೆ, ಅಶ್ವತ್ಥದ ಎಲೆ ಮತ್ತು ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಾಳೆದಿಂಡಿನ ಮೊಗ್ಗಿನ ಎಲೆ, ಮೊಗ್ಗು ಮತ್ತು ಕಡಲೆಕಾಳು, ಅರಿಶಿನ, ದೀಪ. ಇದಿಷ್ಟು ಸಿದ್ಧತೆ ಆಯಿತು. ಇನ್ನು ಮಾಡುವ ಕ್ರಮವನ್ನ ಅಷ್ಟೇ ಅದ್ಭುತವಾಗಿ
ತಾವು ಕರೆಕ್ಟಾಗಿ ಅದರ ಬಗ್ಗೆ ತಿಳ್ಕೊಂಡು ನಾನು ಹೇಗೆ ಮಾಡ್ತೀನಿ ಏನು ಮಾಡ್ತೀನಿ ಅದನ್ನಷ್ಟೇ ನೀವು ಮಾಡಿ. ಇದರ ಫಲಾಫಲಗಳು ಸಾಕಷ್ಟು ಇದೆ. ಅದರ ಕಾರ್ಯವೈಖರಿ ಏನು ಎಂಬತಕ್ಕಂಥದ್ದನ್ನು ಪುನಃ ನಮಗೆ ಫೋನ್ ಮಾಡಿ ಹೇಳಿ. ಒಳ್ಳೆಯದಾಗಲಿ. ಕಳೆದ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ, ಅಕಸ್ಮಾತ್ ಆಗಿ ಮಾಟ ಮಂತ್ರ ಆಗಿರಬಹುದು ಅನ್ನುವಂಥ ಅನುಮಾನಗಳಿದ್ರೆ, ಗೊಂದಲಗಳಿದ್ರೆ, ಆಗ ನಾವು ಯಾವ ತಂತ್ರಸಾರವನ್ನ ಮಾಡೋದ್ರ ಮುಖಾಂತರ ಆ ಸಮಸ್ಯೆಯಿಂದ ಹೊರಗೆ ಬರಬಹುದು, ಆ ಕಷ್ಟಗಳಿಂದ ಪಾರಾಗಬಹುದು ಅನ್ನೋದ್ರ ಬಗ್ಗೆ ತಂತ್ರಸಾರವನ್ನ ಹೇಗೆ ಮಾಡೋದು ಮತ್ತೆ ಮುಂದುವರಿಸೋಣ. ಸ್ಥಳವನ್ನು ಶುದ್ಧಿ ಮಾಡಿಕೊಳ್ಬೇಕು. ಸ್ಥಳ ಶುದ್ಧಿ ಗೋಮೂತ್ರ, ಗೋಮಯ, ಗೋಮೂತ್ರ, ಗೋಮಯ ಇವೆರಡರಲ್ಲಿ ಯಾವುದಾದ್ರು ಒಂದು. ಇದೆರಡೂ ಇಲ್ಲ ಅಂದರೆ ಒಂದು ಚಿಟಿಕೆ ಅರಶಿನ ಫಸ್ಟ್ ನೆಲದ ಮೇಲೆ ಹಾಕಿ ಸ್ವಲ್ಪ ನೀರು ಚಿಮುಕಿಸಿ ನೆಲವನ್ನು ಕ್ಲೀನಾಗಿ ಶುದ್ಧಿ ಮಾಡಿಕೊಳ್ಳಿ. ನೆಲ ಶುದ್ಧಿ ಆದಮೇಲೆ ಇದೇ ಅರಿಶಿಣ ತೆಗೆದುಕೊಂಡು ಒಂದು ವೃತ್ತಾಕಾರವನ್ನು ಹಾಕಿ. ಅರಿಶಿಣ ಒಂದು ವೃತ್ತಾಕಾರವನ್ನು ಹಾಕಬೇಕು. ಆದಷ್ಟು ವೃತ್ತಾಕಾರದ ಮಧ್ಯದಲ್ಲಿ ಒಂದು ವೃತ್ತಾಕಾರ ಬರೀಬೇಕಾದ್ರೆ ಪ್ರತಿ ಅರಿಶಿಣ ಸಹಿತ ಒಂದಕ್ಕೊಂದು ಕನೆಕ್ಷನ್ ಅಲ್ಲೇ ಇರಬೇಕು, ಕನೆಕ್ಟ್ ಆಗಿರಬೇಕದು. ಮಧ್ಯದಲ್ಲಿ ರೇಖೆ ಬಿಡಬಾರ್ದು. ಇದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ಮಧ್ಯದಲ್ಲಿ ತ್ರಿಕೋನ. ಅದಾದ ನಂತರ ಈ ಭಾಗದಲ್ಲಿ 2 ಗೆರೆ, ಎಡಗಡೆ 2, ಬಲಗಡೆ 2. ಸಂಪೂರ್ಣವಾಗಿ ಒಂದು ಬಾಕ್ಸ್ ತರ ಬರಬೇಕು. ಇದಾದ ನಂತರ ಇದರಲ್ಲಿ ಅರಿಶಿಣದಿಂದ ಇಲ್ಲಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇಲ್ಲಿ ಶ್ರೀಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ, ಮೇಲ್ಭಾಗದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಇಲ್ಲಿ ತಳಭಾಗದಲ್ಲಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಸಾಬರ್ದು ದೀರ್ಘ 2 0 ಸೌಹು. ಇಲ್ಲಿ ಅರಿಶಿಣದ ಕೆಲಸ ಮುಗೀತು. ಅರಳಿ ಎಲೆ ಮಧ್ಯದಲ್ಲಿ ನೋಡಿ ಈ ಪ್ರಕಾರ ವ್ಯವಸ್ಥೆ ಮಾಡಿಕೊಳ್ಬೇಕು. ಒಂದು ವೃತ್ತಾಕಾರವನ್ನು ಬರೀರಿ. ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀರಿ. ಒಂದು ವೃತ್ತಾಕಾರ, ಒಂದು ತ್ರಿಕೋನ, ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಇದು ಬರದಾದ ನಂತರ ಇದರ ತೊಟ್ಟನ್ನು ತೆಗಿಬೇಕು. ಬರದಾದ ಮೇಲೆ ಈ ತೊಟ್ಟನ್ನು ತೆಗಿರಿ. ತೊಟ್ಟು ಪ್ರತ್ಯೇಕವಾಗಿ ಆಯಿತು. ಈ ಗಮ್ ಎಂಬತಕ್ಕಂಥದ್ದು ಪೂರ್ವಾಭಿಮುಖವಾಗಿ, ಅಂದರೆ ಈ ತುದಿ ಪೂರ್ವಾಭಿಮುಖವಾಗಿರಬೇಕು. ಆದಷ್ಟು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಮಧ್ಯದಲ್ಲಿ ಇಡಬೇಕು. ಮತ್ತೊಂದು ಸತಿ ನೋಡ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ಯಾಕೆಂದರೆ ಬರೆಯೋದಾಗ್ಲಿ ಅಥವಾ ಮಾಡೋ ಕ್ರಮ ಆಗಲಿ ವ್ಯತ್ಯಾಸ ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರದ ಫಲ ನಿಮಗೆ ಸಿಗೋದಿಲ್ಲ. ಅದಕ್ಕಾಗಿ ಮೊದಲು ವೃತ್ತಾಕಾರ, ತ್ರಿಕೋನ, 2 ಗೆರೆಗಳಿರ್ತಕ್ಕಂಥ ಬಾಕ್ಸು, ಸ್ಕ್ವೇರ್ ಬಾಕ್ಸ್ ಇರ್ತಕ್ಕಂಥದ್ದು, ನೀವು ಕೂತ್ಕೊಂಡ ನಿಮ್ಮ ಎಡಭಾಗದಲ್ಲಿ ಓಂ ಎಂಬತಕ್ಕಂಥದ್ದು, ಇಲ್ಲಿ ಶ್ರೀಂ ಎಂಬತಕ್ಕಂಥದ್ದು, ಗಮ್ ಎಂಬತಕ್ಕಂಥದ್ದು, ಸೌಹು ಎಂಬತಕ್ಕಂಥದ್ದು, ಮಧ್ಯದಲ್ಲಿ ಈ ಒಂದು ಅಶ್ವತ್ಥದ ಎಲೆ ಬರೆದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ. ಇದಾದ ನಂತರ ನಾನು ಆಗಲೇ ಹೇಳಿದೆ, ಮೊಗ್ಗು ಅಂದರೆ ಬಾಳೆ ಮೊಗ್ಗು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬಾಳೆ ಮೊಗ್ಗಲ್ಲೂ ಸಹಿತ ಬೀಜಾಕ್ಷರಿ ಮಂತ್ರವನ್ನು ಬರೀಬೇಕು. ಬಾಳೆ ಮೊಗ್ಗಿನಲ್ಲಿ ಮೇಲ್ಭಾಗದಲ್ಲಿ ಶ್ರೀಂ, ಅದರ ಪಕ್ಕದಲ್ಲಿ ಗಮ್, ತಳಭಾಗದಲ್ಲಿ ಸೌಹು. ಇದು ನೋಡ್ಕೊಳ್ಳಿ ಚೆನ್ನಾಗಿ. ಈ ಪ್ರಕಾರ ಬರೆದಾದ ನಂತರ ಇದನ್ನು ಸಹಿತ ಮಧ್ಯದಲ್ಲೇ ಇಡ್ತಕ್ಕಂಥದ್ದು. ಈ ತಂತ್ರದಿಂದ ಯಾರ ಮನೆಗೆ ತಂತ್ರಸಾರವಾಗಿರುತ್ತೆ, ಮಾಟ ಮಂತ್ರ ಪ್ರಯೋಗದಿಂದ ಒದ್ದಾಡ್ತಾ ಇರ್ತೀರಿ, ಎಲ್ಲಿ ಹೋದರೂ ಸಹಿತ ಬಿಡುಗಡೆ ಆಗೋದಿಲ್ಲ, ಯಾವ ಗುರುಗಳು ಕೈ ಇಟ್ಟರೂ ಸಹಿತ ಅಲ್ಲಿ ಕೆಲಸ ಕಂಪ್ಲೀಟ್ ಆಗೋದಿಲ್ಲ, ಅಥವಾ ಆರೋಗ್ಯ ಎಂಬತಕ್ಕಂಥದ್ದು ಸರಿಯಾಗಿರೋದಿಲ್ಲ, ಸಂಪಾದನೆ ಮಾಡಿದ್ದು ನಿಲ್ಲೋದಿಲ್ಲ, ಮನಸ್ಸು ಸಮಾಧಾನ ಇಲ್ಲ, ಯಾವಾಗೂ ಮನೇಲಿ ವ್ಯಾಜ್ಯ, ಗಂಡ ಹೆಂಡತಿರ ಮಧ್ಯ, ತಂದೆ ಮಕ್ಕಳ ಮಧ್ಯ, ಅಥವಾ ಎಲ್ಲಾ ಸಮಯದಲ್ಲೂ ಒಂದಲ್ಲ ಒಂಥರ ಸಮಸ್ಯೆ ಇದ್ದಾಗ ಸಮಸ್ಯೆಗೊಂದು ಪರಿಹಾರವನ್ನ ಇದು ಪರ್ವಕಾಲಗಳು, ಅಮಾವಾಸ್ಯೆ, ಪೌರ್ಣಮಿ, ಕೆಲವಷ್ಟು ನಕ್ಷತ್ರಗಳಿಗೆ ಈ ತಂತ್ರಸಾರ ಶೀಘ್ರ ಫಲವನ್ನು ಕೊಡುತ್ತೆ. ಇನ್ನು ಪಾರಿಜಾತದ ಚಕ್ಕೆ,
ಪಾರಿಜಾತದ ಚಕ್ಕೆ 1 ಅಥವಾ 4 ಪೀಸು ತಗೊಳ್ಳಿ. ಪಾರಿಜಾತದ ಚಕ್ಕೆ 4 ಪೀಸು ಇದನ್ನ ಮಧ್ಯದಲ್ಲಿ ಹಾಕಿ. ಔದುಂಬರದ ಚಕ್ಕೆ, ಔದುಂಬರ ಮರದ ಚಕ್ಕೆ, ಈ ಚಕ್ಕೆ ಸಹಿತ ಇದರ ಮಧ್ಯದಲ್ಲಿ ಹಾಕಿ. ಇದಕ್ಕೆ ಮರಳ ಮಾತಂಗಿ ಬೀಜ ಇದನ್ನು ಸಹಿತ ಇದರ ಮಧ್ಯದಲ್ಲೇ ಹಾಕಿ. ದೀಪಗಳು 4 ಮೂಲೆಗೂ 4 ದೀಪ, ಪೂರ್ವಕ್ಕೆ ಮುಖ ಮಾಡಿ ಇಡಬೇಕು. 4 ದೀಪ, 4 ಹೂಗಳು, ದೀಪದ ಮುಂಭಾಗ ಒಂದೊಂದು ಹೂ. ಇದಿಷ್ಟು ಕ್ರಮ ಆಯಿತು. ಇದು ನೈವೇದ್ಯಕ್ಕಾಗಿ ಕಡಲೆಕಾಳು. ನೈವೇದ್ಯವನ್ನು ಯಾವಾಗ ಮಾಡಬೇಕು? ಇಲ್ಲಿ ಒಂದು ಬೀಜಾಕ್ಷರಿ ಮಂತ್ರವನ್ನು ತಾವು ಉಚ್ಚರಿಸಬೇಕು. ಬೀಜಾಕ್ಷರಿ ಮಂತ್ರ 3 ಬೀಜಾಕ್ಷರಗಳಿರ್ತವೆ. ಇದನ್ನು ಬರ್ಕೊಳ್ಳಿ. ಗಂ ಓಂ ಶ್ರೀಂ. ಇಲ್ಲಿ ನೀವು ಬರೆದಿದ್ದೀರಿ ಗಂ ಓಂ ಶ್ರೀಂ, ಗಂ ಓಂ ಶ್ರೀಂ, ಗಂ ಓಂ ಶ್ರೀಂ, ಗಂ ಓಂ ಶ್ರೀಂ. ಈ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಿದ್ದಾದ ನಂತರ ಈ ಕಡಲೆಕಾಳನ್ನು ಇದಕ್ಕೆ ನೈವೇದ್ಯ ಮಾಡತಕ್ಕಂಥದ್ದು. ನೈವೇದ್ಯ ಪ್ರಸಾದವನ್ನು ತಾವೇ ಸ್ವೀಕರಿಸೋದು ಬಹಳ ಉತ್ತಮ. ಅಥವಾ ನಿಮ್ಮ ಕುಟುಂಬದ ತುಂಬಾ ಹತ್ತಿರದ ಸದಸ್ಯರಿಗೆ ಮಾತ್ರ ಕೊಡಿ. ಇದು ಹೊರಗಡೆ ಕೊಡ್ತಕ್ಕಂಥದ್ದಲ್ಲ. ಕಡಲೆಕಾಳು ಇಷ್ಟೊಂದು ಬೇಕಾಗಿಲ್ಲ, ಬರೀ 9 ಕಡಲೆಕಾಳು ಮಾತ್ರ ಆದರೆ ಸಾಕು. 4 ಅಥವಾ 9 ಇಷ್ಟನ್ನೇ ನೀರಲ್ಲಿ ನೆನೆಸಿ ಸಾಕು, ಜಾಸ್ತಿ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಜಾಸ್ತಿ ತೋರಿಸಿದ್ದೀನಿ ಅಷ್ಟೇ. ಇದಿಷ್ಟು ಒಂದು ಕ್ರಮ ಆದಮೇಲೆ ಈ ಎಲೆ ಸಹಿತ ಬಾಳೆ ಮೊಗ್ಗು ಇದು ಒಣಗಿದ್ರೆ, ನೆರಳಲ್ಲೇ ಒಣಗಿಸಿಟ್ಕೊಂಡಿದ್ರೆ ಬಹಳ ಉತ್ತಮ. ಅದು ಒಣಗಿರೋದು ಸಿಕ್ಕೋದಿಲ್ಲ, ನಿಮ್ಮ ಹಸಿ ಮೊಗ್ಗೆ ಸಿಗುವಂಥದ್ದು. ಅದಕ್ಕಾಗಿ ಈ ತಂತ್ರವನ್ನು ಮಾಡಿ ಇದನ್ನು ಜೋಪಾನವಾಗಿ ಎಲ್ಲಾದರೂ ಒಂದು ಕಡೆ ಶುಕ್ರವಾರದಂದು ಮಾಡಿ, ಅಂದರೆ ಅಮಾವಾಸ್ಯೆ ದಿವಸ ಮಾಡಿ ಇದನ್ನು ಒಂದು ಕಡೆ ಜೋಪಾನವಾಗಿ ಇಟ್ಬಿಡಿ. ಕಂಪ್ಲೀಟ್ ಆಗಿ ಇದೆಲ್ಲವೂ ಸಹಿತ ಒಣಗೋದ ನಂತರ ಇದೆಲ್ಲವನ್ನು ಸುಟ್ಟು ಕರಕು ಮಾಡಬೇಕು. ಒಂದು ಕಬ್ಬಿಣದ ಬಾಣಲೆನಲ್ಲಿ ಅರಳಿ ಎಲೆ ಮತ್ತೆ ಬಾಳೆ ಮೊಗ್ಗು, ಒಳಗಿರ್ತಕ್ಕಂತಹ ವನಸಿರಿಗಳು ಎಲ್ಲವನ್ನು ಸಹಿತ ಒಂದು ಕಬ್ಬಿಣದ ಬಾಣಲೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಬಚ್ಚಕರ್ಪೂರ ತುಪ್ಪನ ಹಾಕಿ ಸುಟ್ಟು ಕರಕು ಮಾಡ್ಕೊಳ್ಳಿ, ಕಪ್ಪು ತಯಾರು ಮಾಡ್ಕೊಳ್ಳಿ. ಈ ಒಂದು ಕಪ್ಪನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮೊದಲು ಹಚ್ಚಬೇಕಾದ್ರೆ ಸಣ್ಣದಾದಂಥ ಒಂದು ಮಣ್ಣಿನ ಕುಡಿಕೆ ಇರಬೇಕು. ಮಣ್ಣಿನ ಕುಡಿಕೆಗೆ ಫಸ್ಟ್ ಈ ಕಪ್ಪನ್ನು ಸ್ವಲ್ಪ ಮಣ್ಣಿನ ಕುಡಿಕೆಗೆ ಹಚ್ಚಿಬಿಟ್ಟು ಅದೇ ಕೈಯನ್ನು ತೆಗೆದು ನಿಮ್ಮ ಹಣೆಯಲ್ಲಿ ಇಟ್ಕೊಳ್ಬೇಕು. ನೋಡಿ, ಈ ಕಪ್ಪನ್ನು ಡೈರೆಕ್ಟಾಗಿ ಹಚ್ಚೋಂಗಿಲ್ಲ. ಇದರಿಂದ ಸಿದ್ಧವಾಗುವಂಥ ತಯಾರಾಗುವಂಥ ಕಪ್ಪು ಡೈರೆಕ್ಟಾಗಿ ನಿಮ್ಮ ಹಣೆಗೆ ಹಚ್ಚೋಂಗಿಲ್ಲ, ಡೈರೆಕ್ಟಾಗಿ ಇದನ್ನು ಉಪಯೋಗಿಸೋಂಗಿಲ್ಲ. ಒಂದು ಸಣ್ಣ ಮಣ್ಣಿನ ಕುಡಿಕೆ ತಂದಿಟ್ಕೊಂಡಿರಬೇಕು. ಆ ಮಣ್ಣಿನ ಕುಡಿಕೆಗೆ ಈ ಕಪ್ಪನ್ನು ಫಸ್ಟ್ ಆ ಮಣ್ಣಿನ ಕುಡಿಕೆಗೆ ಸ್ವಲ್ಪ ಕಪ್ಪು ಹಚ್ಚಬೇಕು. ಉಳಿದಂತಹ ಕಪ್ಪನ್ನು, ಅಂದರೆ ಕೈಯಲ್ಲಿರ್ತಕ್ಕಂಥ ಕಪ್ಪನ್ನು ಮಾತ್ರ ನಿಮ್ಮ ಹಣೆಗೆ ಹಚ್ಕೋಬೇಕು. ಹಣೆಗಂದ್ರೆ ಹಣೆಯ ಮಧ್ಯಭಾಗನೋ ಅಥವಾ ಕಣ್ಣು ಹುಬ್ಬುಗೋ, ಕೆಲವರಿಗೆ ಕಾಣುವಂಗೆ ಹಚ್ಚಬಹುದು, ಕಾಣದಿದ್ದಂಗೂ ಹಚ್ಚಬಹುದು, ನಿಮ್ಮ ಅನುಕೂಲ. ಆದರೆ ಈ ತಂತ್ರಸಾರ ಹೇಳುವಂತಹ ಬೀಜಾಕ್ಷರಿ ಮಂತ್ರ ಗಂ ಓಂ ಶ್ರೀಂ, ಗಂ ಓಂ ಶ್ರೀಂ, ಗಂ ಓಂ ಶ್ರೀಂ 108 ಬಾರಿ ಈ ಅನುಷ್ಠಾನವನ್ನು ಯಾರು ಕ್ರಮಬದ್ಧವಾಗಿ ಮಾಡ್ತಾರೆ ಅವರ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಆದರೆ ಪೂಜಾನುಷ್ಠಾನ ಆದ ನಂತರ ಸಂಪೂರ್ಣವಾಗಿ ದೀಪ ಶಾಂತವಾದ ಮೇಲೆ ಇದನ್ನ ಕದಲಿಸಿ ಶುದ್ಧಿ ಮಾಡಿ ಈ ಒಂದು ಎಲೆ ಸಮೇತ ಎಲ್ಲಾದರೂ ಒಂದು ಕಡೆ ಜೋಪಾನವಾಗಿ ಎತ್ತಿಟ್ಕೊಳ್ಳಿ, ಅಥವಾ ಒಂದು ಕಬ್ಬಿಣದ ಬಾಣಲೆಯಲ್ಲೇ ಇಟ್ಟುಬಿಡಿ. ಸಂಪೂರ್ಣವಾಗಿ ಒಣಗಿದೆ, ಪರವಾಗಿಲ್ಲ, ಇದು ಸುಟ್ಟು ಕರಕಾಗುತ್ತೆ ಎಂದಾಗ ಪಚ್ಚಕರ್ಪೂರ ತುಪ್ಪ ಹಾಕಿ ಅದನ್ನು ಕಪ್ಪು ತಯಾರು ಮಾಡ್ಕೊಳ್ಳಿ. ಪಚ್ಚಕರ್ಪೂರದಿಂದಲೇ ಮಾಡಿ. ಪಚ್ಚಕರ್ಪೂರ ಬಹಳ ವಿಶೇಷವಾದ್ದು. ಆ ಪಚ್ಚಕರ್ಪೂರ ಮತ್ತು ತುಪ್ಪ ಹಾಕಿ ನೀವು ಅದನ್ನು ಸಿದ್ಧತೆ ಮಾಡಿಟ್ಕೊಂಡು ಪ್ರತಿದಿನ ರಕ್ಷೆ ಆಕಾರ ಇಟ್ಕೊಳ್ಳಿ. ಇದು ಬಹಳ ಬೇಗ ಸಿದ್ಧಿ ಆಗುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರಿಗೂ, ಎಂತಹ ವ್ಯಾಪಾರ ವ್ಯವಹಾರಗಳು ಮಾಡುವವರಿಗೂ, ಅಥವಾ ಯಾವುದೇ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ರು, ಅಥವಾ ಯಾವುದೇ ತಂತ್ರಸಾರದಲ್ಲಿ ಒಳಗಾಗಿದ್ರು ಅವರೆಲ್ಲರಿಗೂ ಪರಿಹಾರ ಸಿಗುವಂಥ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ದತ್ತ ಗ್ರಂಥ ಆಧಾರಿತವಾಗಿರ್ತಕ್ಕಂಥ ಈ ಒಂದು ದತ್ತ ತಂತ್ರಸಾರ ಇದು ನಿಮ್ಮೆಲ್ಲರಿಗೂ ಸಹಿತ ಯಶಸ್ಸನ್ನು ಕೊಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.